ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಫಿ ನಾಡಿನ ಮಾಣಿಕ್ಯಧಾರದಲ್ಲಿ ಬಾಲಕಿ ನಾಪತ್ತೆಯಾಗಿರೋ ಪ್ರಕರಣ 3ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತಿಗೂ ಕೂಡ ಆಕೆಯ ಸುಳಿವು ಸಿಕ್ಕಿಲ್ಲ. ಹುಡುಗಿ ಹೆಸರು ನಂದನ ಅಂತ, ಕೇರಳ ಮೂಲದವರು. ಕಳೆದೋಗಿರೋ ಮಗಳಿಗಾಗಿ ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಮಗಳನ್ನು ಕಳ್ಕೊಂಡು ಹುಡುಕಾಡ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ಬಾಲಕಿಯ ತಂದೆ ಮತ್ತು ತಾಯಿಯಿಂದ ನಗರದಾದ್ಯಂತ ಹುಡುಕಾಟ. ಕಳೆದೋಗಿರೋದಕ್ಕೆ ಮಾಣಿಕ್ಯಧಾರದಲ್ಲಿ ಸುಭಾಷ್ ಚಂದ್ರ ಬೋಸ್ ಆಟದ ಮೈದಾನದಲ್ಲೂ ಕೂಡ ಹುಡುಕಾಟ ನಡೆಸಿದ್ದಾರೆ. ಅಂದರೆ ಇದು ಚಿಕ್ಕಮಗಳೂರಿನಲ್ಲಿ ಡಿಸ್ಟ್ರಿಕ್ಟ್ ಫೀಲ್ಡ್ ಅಂತಲೇ ಫೇಮಸ್ಸು ಸುಭಾಷ್ ಚಂದ್ರ ಬೋಸ್ ಆಟದ ಮೈದಾನ. ಅಲ್ಲೇನು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲೆಲ್ಲ ಇದ್ರೆ ಅಲ್ಲಿ ಹತ್ರದಲ್ಲೇ ಪೊಲೀಸ್ ಕ್ವಾರ್ಟರ್ಸ್ ಇದೆ, ಬೇಗ ಸಿಕ್ಬಿಡ್ತಾರೆ. ಮಗಳ ಫೋಟೋ ತೋರಿಸಿ ಪಾಪ ನೋಡಿದ್ದೀರಾ ಅಂತ ಕೇಳ್ತಾ ಇದ್ದಾರಂತೆ ಹೆತ್ತವರು. ಚಿಕ್ಕಮಗಳೂರು SP ಕಚೇರಿ ವೆಸ್ಟರ್ನ್ IGP ಕೂಡ ಭೇಟಿ ಕೊಟ್ಟಿದ್ದಾರೆ. ವೆಸ್ಟರ್ನ್ IGP ಅಮಿತ್ ಸಿಂಗ್ ಭೇಟಿ ಕೊಟ್ಟಿದ್ದು ನಾಪತ್ತೆಯಾಗಿರುವ ಹುಡುಗಿಯ ವಿಚಾರವಾಗಿ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ನಂದನ ಪೋಷಕರು IGPಯನ್ನು ಕೂಡ ಭೇಟಿ ಮಾಡಿದ್ದಾರೆ. ಮಾಣಿಕ್ಯಧಾರಕ್ಕೂ ಡಿಸ್ಟ್ರಿಕ್ಟ್ ಫೀಲ್ಡ್ ಅಂದರೆ ಸುಭಾಷ್ ಚಂದ್ರ ಬೋಸ್ ಆಟದ ಮೈದಾನ ಏನಿದೆ ಅಲ್ಲಿಗೂ ಅಜಗಜಾಂತರ ವ್ಯತ್ಯಾಸ, ಅಂದರೆ ತುಂಬ ಡಿಸ್ಟೆನ್ಸ್ ಇದೆ. ಅವ್ರು ಯಾಕೆ ಹುಡುಕೊಂಡು ಅಲ್ಲಿಗೆ ಬಂದರೂ ಗೊತ್ತಿಲ್ಲ. ಆದರೆ ಆ ಮಗು ಎಲ್ಲೋಯ್ತು, ಆ ಹುಡುಗಿ ಎಲ್ಲಿ ಹೋದ್ಲು, ಹೇಗೆ ಮಿಸ್ ಆದ್ಲು? 3 ದಿನ ಹುಡುಗಾಟದ ಮಾತಲ್ಲ, ಊಟ ಇರಲ್ಲ, ನೀರಿರಲ್ಲ, ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಇರುತ್ತೆ. ಬೇಸಿಗೆ ಟೈಮ್ನಲ್ಲಿ ಊರುಗಳಿಗೆ ನುಗ್ತವೆ, ಇನ್ನು ಅಲ್ಲಿ ಆ ಪ್ರದೇಶದಲ್ಲಿ ಬಿಡ್ತಾವ. ಹಿಂಗೆ ಆಗಿರುತ್ತೆ ಅಂತಲ್ಲ, ಚಾನ್ಸಸ್ ಇರುತ್ತೆ ಅಂತ. ವರ್ಸ್ಟ್ ಕೇಸ್ ಅಂತಲೂ ನೆನಪಿಸ್ಕೊಂಡಾಗ ಆತಂಕ ಆಗುತ್ತೆ. ಪಾಪ ಪೇರೆಂಟ್ಸು ರಜಾ ಒಂದು ಒಳ್ಳೆ ನೆನಪಿನ ಬುತ್ತಿಯನ್ನು ಕಟ್ಕೊಡೋಣ ನಮ್ಮ ಮಕ್ಕಳಿಗೆ, ಟ್ರೆಕ್ಕಿಂಗ್ ಹೋಗೋಣ ಅಂತ ಬಂದಿದ್ರು ಕೇರಳದಿಂದ ಚಿಕ್ಕಮಗಳೂರಿಗೆ. ಪರಿಸ್ಥಿತಿ ಹೀಗೆ. ಅಲ್ಲಿ ನೋಡಿದ್ರೆ ಕೇರಳದಲ್ಲಿ ಎಲೆಕ್ಷನ್ ಈ ಟೈಮ್ನಲ್ಲಿ ಎಲ್ಲವೂ ಸರಿ ಇದ್ದರೆ ಇವರು ವಾಪಸ್ ಹೋಗಿ ಅಲ್ಲಿ ವೋಟ್ ಹಾಕಬೇಕಿತ್ತು ತಂದೆ ತಾಯಿ. ಪರಿಸ್ಥಿತಿ ನೋಡಿ ಹಿಂಗೆ ಕಟ್ ಹಾಕಿದೆ ಅವ್ರನ್ನ.